ಇವಾಗ ಬಿಗ್ ಬಾಸ್ ಮನೆ ಬಿಟ್ಬಿಟ್ಟು ರಕ್ಷಿತಾ ನೀವು ಸೀಕ್ರೆಟ್ ರೂಮ್ ಅಲ್ಲಿ ಕಳ್ಸಿದ್ರಲ್ವಾ, ನಿಮ್ಗೆ ಅವಾಗ ಗೊತ್ತಿತ್ತಾ ಇವ್ರು ನಮ್ಮನ್ನ ಸೀಕ್ರೆಟ್ ರೂಮ್ ಕಳ್ಸಿದಾರೆ ಅಂತ? ಅದ್ ಯಾವ ಪುಣ್ಯಾತ್ಮ ನಮ್ಮಿಬ್ಬರಲ್ಲಿ ಇಂಥದ್ದೊಂದು ತೆಗಿಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು ಆ ಕ್ರಿಯೇಟಿವ್ ಪ್ರೋಗ್ರಾಮಿಂಗ್ ಅವರು. ಕಾಪಿ ಕ್ಯಾಟ್ ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ, ಆರ್ ಕೂಡ ಇದು ಇಲ್ಲ. ಕೂಡ ಅಲ್ಲ. ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಅವರು ನಾವು ನೋಡ್ದಿರೋದನ್ನ ನಮ್ಮಲ್ಲಿ ಇದೆ ಅಂತ ಅವ್ರು ನೋಡಿದ್ರು. ಇದು ಹಿಂಗೆ ಆಗತ್ತೆ, ಇದು ಒಳ್ಳೆ ಪ್ಲಸ್ ಆಗುತ್ತೆ ನಮಗೆ. ಆಯ್ತು, ಅವ್ರು ಹೊರಗಡೆ ಬಂದ್ವಿ, ಡೋರ್ ಓಪನ್ ಆಯ್ತು, ನಾನ್ ಬಂದೆ, ಇವ್ರು ಬಂದ್ರು, ಡೋರ್ ಕ್ಲೋಸ್ ಆಯ್ತು. ರಕ್ಷಿತಾ ನೀವು ಬಂದಾಗ ಕಣ್ಣಿಗೆ ಬಟ್ಟೆ ಇದಾಕಿದ್ರು. ಓ, ಬಟ್ಟೆ ಕಟ್ಟಿ ಕರ್ಕೊಂಡು ಹೋದ್ರಾ? ಅಲ್ಲಿಂದ ಆ ಡೋರ್ ಓಪನ್ ಆಗಿ ಅದ್ರ ಹೋದ ತಕ್ಷಣ ಎಕ್ಸಿಟ್ ನಿಮಗೆ ಕಣ್ಣಿಗೆ ಇದಾಕೆ ಮಾಡ. ನಮಗೆ ಯಾವ್ದು ಸ್ಟುಡಿಯೋ ಎಂಟ್ರಿ ಎಕ್ಸಿಟ್ ಎಲ್ಲಿ ಏನಿದೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಅದನ್ನ ಕರ್ಕೊಂಡೋಗಿ ಅಲ್ಲಿ ಬ್ರೀಫಿಂಗ್ ಕೊಟ್ರು. ನೀವೊಂದು ಇನ್ನೊಂದು ಸ್ಟೇಜ್ಗೆ ಹೋಗ್ತಾ ಇದೀರಿ ಅಂತ. ಹೌದು, ಇನ್ನೊಂದು ಸ್ಟೇಜ್ ಇದು ಯಾವ್ದು? ಇದು ಮನೆಗೆ ಹೋಗೋರಿಗೆ ಇನ್ನೊಂದು ಸ್ಟೇಜ್ ಅಂತ. ಒಂದು ಡೋರ್ ಓಪನ್ ಆಗುತ್ತೆ, ಒಳಗಡೆ ಬಿಡ್ತಾರೆ, ತೆಗಿತಾರೆ, ನಮ್ಗೆ ತೆಗೆದ್ಬಿಟ್ಟು ಬಿಟ್ಬಿಡ್ತಾರೆ. ಹೊಸ ರೂಮ್ ಇದೆ, ಹೊಸದಿದೆ. ಆಮೇಲೆ ಫಸ್ಟ್ ಇದೆ ಒಳಗಡೆ ಹೋಗಕ್ ಮುಂಚೆ ಹೇಳಿರ್ತಾರೆ ರೂಲ್ಸ್ ಬುಕ್ ಇದೆ, ಅದನ್ನ ನೀವು ನೋಡ್ಬೇಕು. ಆಮೇಲೆ ನಮಗ್ ಗೊತ್ತಾಗಿದ್ದು ನಾವು ಒಂದು ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದೀವಿ, ಅಲ್ಲೊಂದು ರೂಲ್ಸ್ ಬುಕ್ ಇದೆ, ಆ ರೂಲ್ಸ್ ಬುಕ್ ಅಲ್ಲಿ ಬರ್ದಿರ್ತಾರೆ ಎಲ್ಲ ಏನೇ. ಆಮೇಲೆ ಬಿಗ್ ಬಾಸ್ ಅಲ್ಲಿ ಬಂದ್ರು ಟಿವಿಲಿ, ಮತ್ತೆ ಹೇಳಿದ್ರು ನೀವು ಆಕ್ಚುಲಿ ನೀವು ಎಲಿಮಿನೇಟ್ ಆಗಿಲ್ಲ, ನಿಮ್ದು ಹೀಗೀಗಿದೆ, ಯು ವಿಲ್ ಬಿ ಹಿಯರ್. ಆಮೇಲೆ ಅಲ್ಲಿಂದ ಇನ್ನೊಂದು ಆಟ ಶುರು ಆಯ್ತು. ಅಲ್ಲಿ ಗೊತ್ತು, ಅದು ಬೇರೆ ರಕ್ಷಿತಾ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡಿಗೆ ನಾನು ಮಲಗ್ಲಿಕ್ಕೆ ಬಿಡಲ್ಲ. ನಮಗಲ್ಲಿ ನುಂಗಂಗೂ ಇಲ್ಲ, ಹೊರಗಡೆ ಹಾಕಾಗೂ ಇಲ್ಲ. ಅವ್ರು ಕೊಡ್ತಾ ಇದ್ದಿದ್ದು ಕೆಲಸ ನಮಗೆ, ನಾವು ಬೇರೆ ನಮ್ಮನ್ನ ನಾವು ಅಲ್ಲಿ ಪ್ರೂವ್ ಮಾಡ್ಕೋಬೇಕು ಆ ಜಾಗದಲ್ಲಿ. ಬಟ್ ಇಟ್ ವಾಸ್ ಫನ್. ಅವ್ರು ಹೇಳಿದ್ದೇ ಆಗ್ಬೇಕು, ಮತ್ತೆ ಅವ್ರದ್ದೊಂದು ಗೇಮ್ ಬೇರೆ. ಸೊ ನನಗೆಲ್ಲೋ ಕೆಲವು ಆಗ್ಬರ್ತಾ ಇರ್ಲಿಲ್ಲ. ಆಮೇಲೆ ಅವ್ರದ್ದು ಏನು ಕೆಲವು ಅವ್ರ ಫೇವ್ರೇಟ್ ನ ಉಳಿಸ್ಕೊಂಡು ಬೇರೆಯವ್ರನ್ನ ಕಳಿಸ್ಬೇಕು ಅಂತ ಇತ್ತು. ನಾವು ವಿ ಆರ್ ಫೇರ್. ಏನ್ ನನ್ನ ಶತ್ರುನೇ ಆಗಿರ್ಲಿ, ಆಟ ಅಂತ ಬಂದಾಗ ಫೇರ್ ಆಗಿರ್ಬೇಕು ಅಂತ ನನ್ನ. ಇದ್ರ ಮಧ್ಯೆ ಕ್ಲಾಶ್ ಆಗ್ತಾ ಇತ್ತು. ಬೈಯೋ ಆಗಿಲ್ಲ, ಹೊಡಿಯೋ ಆಗಿಲ್ಲ, ಹೊರಗಡೆ ಆದ್ರೆ ಬೇರೆ. ಅಲ್ಲಿ ಏನ್ ಮಾಡ್ತೀರಾ, ಅವ್ರು ಮಾಡ್ತಿದ್ದಿದ್ ನೋಡಿ ನಾನು ಅದನ್ನ ಇಮಿಟೇಟ್ ಮಾಡ್ತಿದ್ದೆ. ಅದೇನಾಯ್ತು, ಹೊರಗಡೆ ಟ್ರೋಲರ್ಸ್ಗೆ, ಆಡಿಯನ್ಸ್ಗೆ ನನ್ನ ಫ್ರಸ್ಟ್ರೇಷನ್ ಅವ್ರಿಗೊಂದು ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ನಮಗಿದ್ ಏನು ಗೊತ್ತಿರಲ್ಲ, ನಾವಲ್ಲಿ ಮಾಡಿರೋದು ಏನು ಅಂತ ಗೊತ್ತಿರಲ್ಲ. ಮತ್ತೆ ಆ ಸೀಕ್ರೆಟ್ ರೂಮ್ ಇಂದ ಬಂದು ಸುದೀಪ್ ಸರ್ ತುಂಬಾ ಎಂಜಾಯ್ ಮಾಡಿದ್ದಾರೆ ಎಪಿಸೋಡ್ನ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಹೊರಗಡೆ ಒಂದಾದ್ರೆ ನಿಮ್ ನೋಡೋದೇ ಬಹಳ ಮಜಾ ಇತ್ತು. ನನ್ನ ನೆಮ್ಮದಿ ನೀನ್ ಹೇಗೆ? ನನ್ನ ಕೈಯಲ್ಲಿ ಉಂಟು. ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಕರೆಕ್ಟ್, ನಾವು ಎಂಜಾಯ್ ಆಗ್ಲೇ ಗೊತ್ತಾಗಿದ್ದು ಇದು ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಬ್ಯೂಟಿಫುಲ್. ಎಲ್ರು ಹುಟ್ಟದಾಗ್ಲೇ ಎಲ್ಲವನ್ನು ಕಲ್ತ್ಕೊಂಡ್ ಬರಲ್ಲ. ನಾವು ನಮ್ಮ ಮಿಸ್ಟೇಕ್ಸ್ ಇಂದ ಕಲ್ತಿರೋದು. ಅವರಿಗೆ ಅವರ ತಂದೆ ತಾಯಿ ಆಶೀರ್ವಾದನೋ ಅಥವಾ ಅವರ ಯಾವ್ದು ಜನ್ಮದ್ದು ಅವ್ರು ಮಾಡಿರೋ ಒಳ್ಳೆ ಕರ್ಮಗಳಿಂದ ಬಹಳ ಚಿಕ್ಕ ವಯಸ್ಸಲ್ಲಿ ಬಹಳ ಶಾರ್ಟ್ ಟೈಮ್ ಅಲ್ಲಿ ಬಹಳ ಒಂದು ದೊಡ್ಡ ಅವಕಾಶ ಸಿಕ್ಕಿದ್ದು. ಯಾಕಂದ್ರೆ ಈ ಬಿಗ್ ಬಾಸ್ಗೆ ಕೆಲವರು ವರ್ಷಾನ್ಗಟ್ಲೆಯಿಂದ ನಮಗ್ ಒಂದು ಅವಕಾಶ ಕೊಡಿ, ಫ್ರೀಯಾಗೇ ಮಾಡ್ತೀವಿ ಅಂತ ಹೇಳಿ ಜಸ್ಟ್ ಒಂದು ದಿವಸ ಸ್ಟೇಜ್ ಸುದೀಪ್ ಅವ್ರ ಜೊತೆ ಅಂತ ಕೇಳ್ಕೊಳ್ತಾರೆ. ಆದರೆ ರಕ್ಷಿತಾ ಅವ್ರಿಗೆ ಅವ್ರದ್ದು ಯಾವ್ದೋ ಪುಣ್ಯ, ಬಹಳ ಚಿಕ್ಕ ಅಲ್ಲ ಶಾರ್ಟ್ ಟೈಮ್ ಅಲ್ಲಿ ಅವ್ರಿಗೆ ಶೀಸ್ ವಾಟ್ 25-26 year old. ಸೊ ಅವರಿಗೆ ಈ ಒಂದು ಯೂಟ್ಯೂಬ್ ಮುಖಾಂತರ ಒಂದು ಬ್ಲಾಗರ್ಸ್ ಆಗಿ ಒಂದು ಸಿಕ್ಕಿದ್ದ ಅವಕಾಶ. ಅವ್ರದ್ದೊಂದು ಪೆಕ್ಯುಲರ್ ಒಂದು ಸ್ಟೈಲ್ ಏನಿದೆ, ಅವ್ರು ಮಾತಾಡೋದಾಗ್ಲಿ, ಅವ್ರನ್ನ ಏನು ಪೊಟ್ರೆ ಮಾಡ್ಕೊಳ್ತಾರೆ ಅಥವಾ ಹೌ ಶಿ ಶೋಕೇಸ್ ಹರ್ ಸೆಲ್ಫ್, ಅದ್ರ ಮೇಲೆ ಏನು ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ತು. ಐ ಗೆಸ್ ಶಿ ಹ್ಯಾವ್ ಡನ್ ಗುಡ್ ಜಾಬ್. ಆಮೇಲೆ ಅಲ್ಲಿ ಅವ್ರಿಗೆ ತುಂಬಾ ಕಲಿಯೋದು ಸಿಕ್ತು. ಮೇ ಬಿ ಅವ್ರಿಗೆ ಅದೊಂದು ದೊಡ್ಡ ಸ್ಕೂಲ್ ತರನೇ ಆಯ್ತು ಅವ್ರಿಗೆ. ಯಾಕಂದ್ರೆ ಅವ್ರು ಬರ್ಬೇಕಾದ್ರೆ ಇದ್ದಂತ ವ್ಯಕ್ತಿ, ಮಧ್ಯದಲ್ಲಿ ಆದಂತ ವ್ಯಕ್ತಿ, ಈಗೇನ್ ಆಗಿದ್ದಾರೆ ಅವ್ರು, ಇದ್ರ ಮೇಲೆ ಸಾಕಷ್ಟು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ನನಗೆ ಸಿಕ್ಕಿದ್ರು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಅಲ್ಲಿ ಕೂಡ. ಸೊ ಇಟ್ ವಾಸ್ ಸೋ ನೈಸ್ ಟು ಮೀಟ್ ಹರ್. ಏನು ಕ್ಯಾರಿಗಿರಿ ಏನು ಇರ್ಲಿಲ್ಲ, ನಮ್ಮಿಂದನೂ ಇರ್ಲಿಲ್ಲ, ಅವರಿಂದನೂ ಇರ್ಲಿಲ್ಲ. ಅದು ಗೇಮ್ ಶೋ ಅದಾಯ್ತು. ಬಟ್ ನೋಡಿದಾಗ ನಾವು ಒಂದು ಮಾತು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನನಗೆ ಅದನ್ನ ನೆನಪಾದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ ಮೆಮೊರೀಸ್ ನಾವು ಕಳೆದಿದ್ದಂತ ಟೈಮ್ ಅಲ್ಲಿ ನಾನು ಅಂದೆ, ಇಟ್ಸ್ ಸೇಮ್ ಫೀಲ್. ಏನೇ ಆಗಿರ್ಲಿ, ಕಿತ್ತಾಡಿರ್ಲಿ, ಏನೇ ಆಗಿರ್ಲಿ, ಬಟ್ ಅದನ್ನ ನೆನ್ಸ್ಕೊಂಡಾಗ ಈಗ್ಲೂ ಒಂದು ಚಿಕ್ಕ ಫೀಲಿಂಗ್ ಬರುತ್ತೆ ನಮ್ಗೆ. ನಾವೆಲ್ಲ 4 ತಿಂಗಳು ಒಟ್ಟಿಗೆ ಇದ್ದು ಬಾಳಿರೋರು. ಫೋನ್ ಇಲ್ಲ, ಏನಿಲ್ಲ, ಎಲ್ಲದಕ್ಕೂ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಬ್ಯೂಟಿಫುಲ್.